ನೋಡಿ, ಇದು ಮತ್ಸ್ಯಾವತಾರ, ಇದು ಕೂರ್ಮ ಅವತಾರ, ವರಾಹ ಅವತಾರ, ಇದು ನರಸಿಂಹಾವತಾರ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಇದು ವಾಮನಾವತಾರ, ಪರಶುರಾಮಾವತಾರ, ಶ್ರೀರಾಮಾವತಾರ. ಇದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಬಲರಾಮಾವತಾರ. ಕೃಷ್ಣಂ ವಂದೇ ಜಗದ್ಗುರುಂ. ನೋಡಿ, ಇದು ಕೃಷ್ಣಾವತಾರ. ಏಕಕಾಲದಲ್ಲಿ ಯಾರಾದರೂ ಎರಡೆರಡು ಅವತಾರ ನೋಡಿದ್ದಾರೆ ಅಂದರೆ ಅದು ದ್ವಾಪರ ಯುಗದಲ್ಲಿ ಹುಟ್ಟಿದವರು. ಒಂದು ಬಲರಾಮ ಅವತಾರ ಮತ್ತು ಇನ್ನೊಂದು ಕೃಷ್ಣಾವತಾರ. ದ್ವಾಪರ ಯುಗದಲ್ಲಿ ಹುಟ್ಟಿದವರು ಸ್ವಾಮಿಯ ಎರಡೂ ಅವತಾರಗಳನ್ನು ಏಕಕಾಲದಲ್ಲಿ ನೋಡಿದಂಥವರು. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಕಲಿಯುಗಾಂತ್ಯಕ್ಕೆ ಬರುವಂತಹ ಕಲ್ಕಿ ಅವತಾರ. ಯಾವಾಗ ಭೂಮಿ ಮೇಲೆ ಧರ್ಮ ನಶಿಸಿ ಹೋಗುತ್ತೆ ಅಂತ ಗೊತ್ತಾಗುತ್ತೋ ಆಗ ಸ್ವಾಮಿ ಅವತಾರ ಎತ್ತಿ ಬರ್ತಾರೆ. ಅಂದರೆ ರಾಮನಾಮ ಜಪ ನಿಂತು ಹೋಗಿ ಗೋವುಗಳೆಲ್ಲ ನಶಿಸಿ ಹೋಗಬೇಕು. ಆ ಟೈಮಲ್ಲಿ ಸ್ವಾಮಿ ಅವತಾರ ಎತ್ತಿ ಬಂದು ಧರ್ಮನ ರಕ್ಷಣೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅಂದರೆ ಯಾವಾಗೆಲ್ಲ ಧರ್ಮಕ್ಕೆ ಧಕ್ಕೆ ಬರುತ್ತೋ ನಾನು ಅವತಾರ ಎತ್ತಿ ಬರ್ತೀನಿ ಅಂತ ಸ್ವಾಮಿ ಭಗವದ್ಗೀತೆಯಲ್ಲಿ ಹೇಳಿರೋದು. ಗೋವಿಂದ.